ಥ್ಯಾಂಕ್ ಯು. ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ 93ನೇ ಮನುಸ್ಮೃತಿ ದಹನ ಕಾರ್ಯಕ್ರಮದ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಚರಿತ್ರೆ ಓದಿರ್ತಕ್ಕಂಥ ಪ್ರಜ್ಞಾವಂತರಿಗೆಲ್ಲರೂ ಕೂಡ ಇವತ್ತಿನ ದಿವಸ ನಮ್ಮೆಲ್ಲರಿಗೂ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ, ಶೂದ್ರರಿಗೆ, ಅಸ್ಪೃಶ್ಯರಿಗೆ ಎಂಥ ಪವಿತ್ರವಾಗಿರ್ತಕ್ಕಂಥ ದಿನ ಅಂತಕ್ಕಂಥ ಮಾತನ್ನು ಗಮನಕ್ಕೆ ಬರ್ತಾ ಇದೆ. पैदा ना होता वो मसीहा खुशियों का सिलसिला ना होता, पैदा ना होता वो मसीहा खुशियों का सिलसिला ना होता, बेरंग रहती ज़मीन आसमान का रंग नीला ना होता. भारत तो कब को कंगाल होता यारो, भारत तो कब का कंगाल होता यारो, अगर बाबा साहब जैसा हीरा ना मिला होता ಅಂತ. ಬಾಬಾ ಸಾಹೇಬರು ಒಂದು ವೇಳೆ ಈ ಭೂಮಿ ಮೇಲೆ ಹುಟ್ಟಿದಿಲ್ಲ ಅಂದ್ರೆ ಈ ಭಾರತ ದೇಶ ಕಂಗಾಲ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಾದರಪಡಿಸ್ತೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬಾಬಾ ಸಾಹೇಬರು ಹುಟ್ಟದೇ ಇದ್ದರೆ ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರು ಆಯಾ ಜಾತಿ ಜನಾಂಗಗಳ ಕುಲಕಸಬು ಮಾಡಬೇಕಾಗಿತ್ತು. ಉದಾಹರಣೆಗಾಗಿ ಕುರುಬರು ಕುರಿ ಕಾಯ್ತಕ್ಕಂಥ ಕೆಲಸ, ನಾವಿದರು ಕೂದಲು ತೆಗಿತಕ್ಕಂಥ ಕೆಲಸ, ಹೂಗಾರು ಹೂಗಳು ಕಟ್ಟತಕ್ಕಂಥ ಕೆಲಸ, ಈ ರೀತಿ ಆಯಾ ಜಾತಿ ಜನಾಂಗದವರು, ಅದರಲ್ಲೂ ವಿಶೇಷವಾಗಿ 101 ಜಾತಿಯ ಜನಾಂಗದವರು ತಮ್ಮ ತಮ್ಮ ಜಾತಿಯ ಕುಲಕಸಬುಗಳನ್ನು ಮಾಡುತ್ತಾ ಬದುಕಬೇಕಾಗಿತ್ತು. ಇವತ್ತಿನ ದಿವಸ ಈ ಎಲ್ಲ ಜಾತಿ ಜನಾಂಗದವರು ಜಾತಿ ಲಿಂಗಭೇದವಿರಲಾರ್ದೇ ಇವತ್ತು IAS ಆಫೀಸರ್ ಆಗಿರ್ಬೋದು, IPS ಆಫೀಸರ್ ಆಗಿರ್ಬೋದು, KS ಆಫೀಸರ್ ಆಗಿರ್ಬೋದು, IAS ಆಫೀಸರ್ ಆಗಿರ್ಬೋದು, IRS ಆಫೀಸರ್ ಆಗಿರ್ಬೋದು, IFS ಆಫೀಸರ್ ಆಗಿರ್ಬೋದು, ಈ ರೀತಿ ಸಮಾಜದಲ್ಲಿ ಸರ್ಕಾರ ಒದಗಿಸಿಕೊಟ್ಟಿರ್ತಕ್ಕಂಥ ವಿವಿಧ ಸ್ತರದ ಹುದ್ದೆಗಳು ಏನಾದರೂ ಅಲಂಕಾರ ಮಾಡಿದ್ದೆ ಆದರೆ ಅದು ಅವರ ಜಗಲಿ ಮೇಲಿರ್ತಕ್ಕಂಥ ದೇವರಲ್ಲ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥದ್ದನ್ನು ಮರಿಬಾರ್ದು ಸ್ನೇಹಿತರೆ. 2300 ವರ್ಷಗಳ ಇತಿಹಾಸವನ್ನು ಬ್ರಾಹ್ಮಣರು ಬರೆದಿರ್ತಕ್ಕಂಥ 2300 ವರ್ಷದ ಇತಿಹಾಸವನ್ನು ಕೇವಲ 25 ವರ್ಷದಲ್ಲಿ ಇತಿಹಾಸದ ದಿಕ್ಕನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಕರಗದ ಬಂಡೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತಿನ ದಿವಸ ಈ ದೇಶದಲ್ಲಿ SC ST OBC ಜನಾಂಗದವರಿಗೆ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ ಏನಾದರೂ ಸಿಕ್ಕಿದ್ದೇ ಆದರೆ ಅದು ಕೇವಲ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದೆ. ಇನ್ನೊಂದು ಮುಂದುವರೆದು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ಇದು ನಾನು ಬಾಬಾ ಸಾಹೇಬರು ಒಬ್ಬ ಸಂಶೋಧನೆ ವಿದ್ಯಾರ್ಥಿಯಾಗಿ, ಬಾಬಾ ಸಾಹೇಬರು ಒಬ್ಬ ಮಗನಾಗಿ ಹೇಳ್ತಕ್ಕಂಥ ವಿಷಯ ಅಲ್ಲ. ಈ ದೇಶದ, ಈ ನಾಡಿನ ಪ್ರಾಜ್ಞರು ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು 3 ಎಕ್ಸಾಂಪಲ್ಗಳನ್ನು ನಾನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. 1ನೇ ಎಕ್ಸಾಂಪಲ್ 2016ರಲ್ಲಿ ಬ್ಯಾಂಕಟ್ ಹಾಲ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಸಚಿವ ಮತ್ತು ಸದಸ್ಯರ MLAಗಳ ಶಾಸಕ ಸದಸ್ಯರ ಸಭೆಯಲ್ಲಿ ಆಯುಷ್ಮಾನ್ ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ವೇಳೆ ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ, ಪ್ರಜಾಪ್ರಭುತ್ವ ತಳಾದ ಮೇಲೆ ನಿಂತಿರ್ತಕ್ಕಂಥ ಸಂವಿಧಾನ ಬರೆಯದೇ ಹೋಗಿದ್ದರೆ ಈ ನಿಮ್ಮ ಸಿದ್ದರಾಮಯ್ಯ ವರ್ಣದಲ್ಲಿ ಕುರಿ ಕಾಯಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಆಯುಷ್ಮಾನ್ ಸಿದ್ದರಾಮಯ್ಯ ಸಾಹೇಬರು ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈಗಿರ್ತಕ್ಕಂಥ ಪ್ರೆಸೆಂಟ್ ಇರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿ ಆದರಣೀಯ ನರೇಂದ್ರ ಮೋದಿ ಸಾಹೇಬರು 2017ರಲ್ಲಿ ಬಾಬಾ ಸಾಹೇಬರ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ ಒಬ್ಬ ರಾಷ್ಟ್ರದ ಮಹಾನ್ ಹಸ್ತಿ, ಒಬ್ಬ ಮಹಾನ್ ಚೇತನ, ಇಂಥ ಚೇತನ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಸೌಭಾಗ್ಯ. ಬಾಬಾ ಸಾಹೇಬರು ಒಂದು ವೇಳೆ ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದರೆ ಈ ನಿಮ್ಮ ನರೇಂದ್ರ ಮೋದಿ ಬಡೋದಾದಲ್ಲಿ ಚಾಯ್ ಮಾರಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ನರೇಂದ್ರ ಮೋದಿಯವರು ಹೇಳಿರ್ತಕ್ಕಂಥದ್ದು. ಇಲ್ಲೇ ನಿಕಟಪೂರ್ವ ಕಳೆದ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ನಿಕಟಪೂರ್ವ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಆಯುಷ್ಮಾನ್ ಉತ್ತರ ಪ್ರದೇಶ ಅಖಿಲೇಶ್ ಯಾದವ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿಬಿಟ್ರು ಏನಂದರೆ, ಬಾಬಾ ಸಾಹೇಬ್ರು ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ, ಭಾರತಕ್ಕಿಂತ ಪ್ರಜಾಪ್ರಭುತ್ವ ತಳಾದಿಯ ಸಂವಿಧಾನ ಬರೆದು ಕೊಟ್ಟಿದ್ದಂದ್ರೆ ಈ ನಿಮ್ಮ ಅಖಿಲೇಶ್ ಯಾದವ್ ಯಾರ್ದೋ ಠಾಕೂರ್ ಅವ್ರ ಮನೆಯಲ್ಲಿ ಜೀತ ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈ ಎಲ್ಲ ಅಂಶಗಳ ಮೇಲೆ ನಿಮ್ಮ ಗಮನಕ್ಕೆ ತರೋದಿಷ್ಟೇ, ಬಾಬಾ ಸಾಹೇಬರು ಒಂದು ವೇಳೆ ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ, ಬಾಬಾ ಸಾಹೇಬರು ಈ ಪ್ರಜಾಪ್ರಭುತ್ವ ತಳದ ಮೇಲೆ ಇರ್ತಕ್ಕಂಥ ಸಂವಿಧಾನ ಬರ್ದಿದ್ದಿಲ್ಲ ಅಂದ್ರೆ ನಾವ್ಯಾರೂ ಕೂಡ ಇಷ್ಟು ಸ್ವಾತಂತ್ರ್ಯವಾಗಿ ಸ್ವಾಭಿಮಾನದಿಂದ ಧೈರ್ಯದಿಂದ ಬದುಕು ಮಾಡ್ತಿದ್ದಿಲ್ಲ, ಬದುಕು ಕಟ್ಟಿಕೊಳ್ಳೋಕೆ ಸಾಧ್ಯ ಆಗ್ತಿದ್ದಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ. ಸೊ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಅಂದರೆ SC ST OBC ಜನಾಂಗದವರಿಗೆ ಸಿಗತಕ್ಕಂಥ ಮೂಲಭೂತ ಸೌಲಭ್ಯಗಳು, ಪ್ರಾತಿನಿಧ್ಯತೆ, ಶಿಕ್ಷಣ, ಅಧಿಕಾರ, ಸ್ವಾಭಿಮಾನ ಇವನ್ನೆಲ್ಲ ಒದಗಿಸ್ಕೊಡ್ತಕ್ಕಂಥ ವ್ಯವಸ್ಥೆಗೆ ಕಡಿವಾಣ ಹಾಕಿರ್ತಕ್ಕಂಥದ್ದು ಮನುಸ್ಮೃತಿ.
ಈ ಮನುಸ್ಮೃತಿಯನ್ನು ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ನೇ ತಾರೀಕು ದಿವಸ ನಾಸಿಕ್ ಜಿಲ್ಲೆಯ ಮಹಾಡದಲ್ಲಿ 25ನೇ ತಾರೀಕು ದಿವಸ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ಮನುಸ್ಮೃತಿಯನ್ನು ದಹನ ಮಾಡಿದ್ರು. ಮನುಸ್ಮೃತಿ ದಹನ ಕಾರ್ಯಕ್ರಮ 6 ತಿಂಗಳ ಮುಂಚೆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಆದರೆ 6 ತಿಂಗಳಲ್ಲಿ ಅಲ್ಲಿರ್ತಕ್ಕಂಥ ಮನುವಾದಿಗಳು ಅಂದರೆ ಕುರ್ತಕೋಟಿ ಶಂಕರಾಚಾರ್ಯ ಅಂತಕ್ಕಂಥ ಒಬ್ಬ ಪ್ರತಿಗಾಮಿ ಪುರೋಹಿತ ಸ್ಟೇ ತಂದ ಪ್ರಯುಕ್ತ ಆ ಕಾರ್ಯಕ್ರಮ ಮುಂದುವರಿತು. ಆದರೂ ಕೂಡ ಬಾಬಾ ಸಾಹೇಬರು ಹೆದರಲಿಲ್ಲ. ಕಾರಣ ಬಾರಟ್ಲಾ ಮುಗಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಶಾಸನಬದ್ಧವಾಗಿ ಆ ಮನುವಾದಿಗಳಿಗೆ ತಕ್ಕ ಉತ್ತರ ಕೊಡೋದ್ರ ಮೂಲಕ 25 ಡಿಸೆಂಬರ್ 1927ರಂದು ಮನುಸ್ಮೃತಿಯನ್ನು ದಹನ ಮಾಡಿದ್ರು. ಅಷ್ಟೇ ಅಲ್ಲ, ಮನುಸ್ಮೃತಿ ದಹನ ಮಾಡ್ತಕ್ಕಂಥ ಸ್ಥಳಾವಕಾಶವನ್ನು, ಸ್ಥಳದ ಸಮಸ್ಯೆ ಬಂದಾಗ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರಿಗೆ ಈ ಕುರ್ತಕೋಟಿ ಶಂಕರಾಚಾರ್ಯವಾದ ಫರ್ಮಾನ್ ಹೊರಡಿಸ್ಬಿಡಿಸೋದು, ಆದೇಶ ಹೊರಡಿಸ್ಬಿಡಿಸೋರು. ಏನಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮನುಸ್ಮೃತಿ ಸುಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವ್ಯಾರು ಕೂಡ ಇಂಚು ಕೂಡ ಭೂಮಿ ಕೊಡಬಾರ್ದು ಅಂತಕ್ಕಂಥ ಆದೇಶ ಹೊರಡಿಸಿದರು. ಆಗ ಆ ಮಹಡದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ರ ದೊಡ್ಡ ಅಭಿಮಾನಿ ಆಗಿರ್ತಕ್ಕಂಥ ಫತೇ ಖಾನ್ ಅಂತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹತ್ರ ಬಂದು, ಸಾಹೇಬ್, ಈ ಮನುಸ್ಮೃತಿ ಅಂದರೆ ಮಹಿಳೆಯರ, ಶೋಷಿತರ, ಅಸ್ಪೃಶ್ಯರ, ಶೂದ್ರನ ದಮನ ಮಾಡ್ತಕ್ಕಂಥ, ಅವರ ಚಾರಿತ್ರ್ಯಹೀನ ಮಾಡ್ತಕ್ಕಂಥ, ಅವರ ಮೂಲಭೂತ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಅನಿಷ್ಟ ಗ್ರಂಥವನ್ನು ದಹನ ಮಾಡ್ಲಿಕ್ಕೆ ಸುಳ್ಳಕ್ಕೆ ನಾನು ಜಾಗ ಕೊಡ್ತೀನಿ ಅಂತೇಳಿ ಮುಂದುಗಡೆ ಬಂದು ಕೊಟ್ಟರು ಸ್ನೇಹಿತರೆ. ಆಗ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮನುಸ್ಮೃತಿಯಲ್ಲಿರ್ತಕ್ಕಂಥ ಅನಿಷ್ಟ ಆಚರಣೆಗಳ ಬಗ್ಗೆ ಬಿಡಿಬಿಡಿಯಾಗಿ ಹೇಳಿದರು. ಮನುಸ್ಮೃತಿ ಯಾವಾಗ ಬಂತು, ಸೊ ಮನುಸ್ಮೃತಿ ಕಾಲಘಟ್ಟ ಏನು ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ತಮ್ಮ ಬರಹ ಮತ್ತು ಭಾಷಣಗಳಲ್ಲಿ ಕೂಡ ಹೇಳ್ತಾರೆ. ಸಾಕಷ್ಟು ಜನ ಚಾಂಗ್ದೇವ್ ಖೈರ್ಮುಡಿ ಅವರು ಕೂಡ ದಾಖಲೆ ಮಾಡಿದ್ದಾರೆ, ಸೋಹನ್ಲಾಲ್ ಶಾಸ್ತ್ರಿ ಅವರು ಕೂಡ ದಾಖಲೆ ಮಾಡಿದ್ದಾರೆ, BC ಕಾಂಬ್ಳೆ ಅವರು ದಾಖಲೆ ಮಾಡಿದ್ದಾರೆ. ಅದರಲ್ಲಿರ್ತಕ್ಕಂಥ ಒಂದೆರಡು ಅಂಶ, ಬಾಬಾ ಸಾಹೇಬರು ಬಳಸಿರ್ತಕ್ಕಂಥ ಒಂದೆರಡು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ. ಮನುಸ್ಮೃತಿ ರಚನೆ ಆಗಿರ್ತಕ್ಕಂಥ ಕಾಲ ಕ್ರಿಸ್ತಪೂರ್ವ 185. ಯಾಕೆ ಆಗಾಯಿತು? ಈ ದೇಶ ಅಂದರೆ ಪ್ರಪಂಚದಲ್ಲೇ ಸಾಮ್ರಾಟ ಅಂತಕ್ಕಂಥ ಬಿರುದು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ, ಸಂಸ್ಥಾನ, ಒಂದು ಸಾಮ್ರಾಜ್ಯ ಯಾವುದಾದ್ರಿದ್ರೆ ಅದು ಮೌರ್ಯ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ಮಾತ್ರ ಸಾಮ್ರಾಜ್ಯ ಮತ್ತು ಸಾಮ್ರಾಟ ಅಂತಕ್ಕಂಥ ಪ್ರತೀತಿ ಇತ್ತು. ಇಂಥ ಸಾಮ್ರಾಟನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನ ವಂಶಸ್ಥ ಸಾಮ್ರಾಟ ಅಶೋಕರ 5ನೇ ತಲೆಮಾರಿನ ಮೊಮ್ಮಗನಾಗಿರ್ತಕ್ಕಂಥ ಬೃಹದ್ರಥ ಮೌರ್ಯ ಕ್ರಿಸ್ತಪೂರ್ವ 185ರಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭ. ಈ ಕಾಲಘಟ್ಟದಲ್ಲಿ ಆ ಪುಷ್ಯಮಿತ್ರ ಶುಂಗ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಸೈನಿಕನು ಬೃಹದ್ರಥ ಮೌರ್ಯನ ಆಸ್ಥಾನದಲ್ಲಿ ಸೈನಿಕನಾಗಿ ಸೇರ್ಕೊಳ್ತಾನೆ. ವಯೋವೃದ್ಧನಾಗಿರ್ತಕ್ಕಂಥ ಬೃಹದ್ರಥ ಮೌರ್ಯನಿಗೆ ತನ್ನ ಸುಂದರಿಯಾಗಿರ್ತಕ್ಕಂಥ ಬ್ರಾಹ್ಮಣ ಹುಡುಗಿ ಅಂದರೆ ಶುಂಗ ಬ್ರಾಹ್ಮಣ ಹುಡುಗಿಯನ್ನು ಮದುವೆ ಮಾಡಿಕೊಡೋದ್ರ ಜೊತೆಗೆ ಷಡ್ಯಂತ್ರಕ್ಕೆ ಒಂದು ನಾಂದಿಯನ್ನು ಹಾಡ್ತಾನೆ. ಕೆಲವು ದಿವಸಗಳು ಗತಿಸಿದ ನಂತರ, ಅಂದರೆ ತನ್ನ ಮಗಳಿಗೆ ಪಟ್ಟದ ರಾಣಿ ಅಂತಕ್ಕಂಥ ಒಂದು ಸಂಸ್ಕಾರ ಮುಗಿದ ನಂತರ ಬೃಹದ್ರಥ ಮೌರ್ಯನನ್ನು ಪುಷ್ಯಮಿತ್ರ ಶುಂಗ ತನ್ನ ಬ್ರಾಹ್ಮಣ ಸ್ನೇಹಿತರ ಜೊತೆ ಸೇರಿಬಿಟ್ಟು ಆ ಪುಷ್ಯಮಿತ್ರ ಶುಂಗ ಬೃಹದ್ರಥ ಮೌರ್ಯನನ್ನು ಸಂಹಾರ ಮಾಡಿಬಿಡ್ತಾರೆ. ಇದಾದ ನಂತರ ತನ್ನ ಮಗಳನ್ನೇ ಮೌರ್ಯ ಸಾಮ್ರಾಜ್ಯದ ಸಿಂಹಾಸನ ಮೇಲೆ ಕೂಡಿಸಿ ಶುಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಪುಷ್ಯಮಿತ್ರ ಶುಂಗ. ಆ ಶುಂಗ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಾದ ನಂತರ ಅಲ್ಲಿರ್ತಕ್ಕಂಥ ಅಂದರೆ ಪುರೋಹಿತ, ಆ ಮಗಧ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಕ್ರೂರಿ ಕ್ರಿಮಿನಲ್ ಒಬ್ಬ ಪುರೋಹಿತನಾಗಿರ್ತಕ್ಕಂಥ ಸುಮತಿ ಭಾರ್ಗವ ಅಂತಕ್ಕಂಥ ಪುರೋಹಿತನನ್ನು ಆಸ್ಥಾನಕ್ಕೆ ಕರೆಸ್ಕೊತಾನೆ. ಯಾರು? ಪುಷ್ಯಮಿತ್ರ ಶುಂಗ. ಸುಮತಿ ಭಾರ್ಗವನಿಗೆ ಕರೆಸಿ ಮನುಸ್ಮೃತಿ ಅಂತಕ್ಕಂಥ ಗ್ರಂಥವನ್ನು ಬರಲಿಕ್ಕೆ ಕಣಿ ಮಾಡ್ತಾನೆ. ಆ ಮನುಸ್ಮೃತಿ ಗ್ರಂಥದಲ್ಲಿ ಏನಿರಬೇಕು ಅಂತಕ್ಕಂಥ ಕಂಟೆಂಟನ್ನು ಈ ಪುಷ್ಯಮಿತ್ರ ಶುಂಗ ಮತ್ತು ಆಸ್ಥಾನದಲ್ಲಿರ್ತಕ್ಕಂಥ ಇತರ ಬ್ರಾಹ್ಮಣ ಪುರೋಹಿತರು ಸಲಹೆ ಕೊಡ್ತಾರೆ. ಆ ಮನುಸ್ಮೃತಿಯಲ್ಲಿ ಬ್ರಾಹ್ಮಣರ ಒಂದು ಮೇರುತ್ವ ಇರಬೇಕು. ಅದರಲ್ಲಿ ಬ್ರಾಹ್ಮಣರ ಬಗ್ಗೆ ಗೌರವ ಇರಬೇಕು, ಬ್ರಾಹ್ಮಣರಿಗೆ ಸಕಲ ಐಶ್ವರ್ಯ ಇರಬೇಕು, ಬ್ರಾಹ್ಮಣರಿಗೆ ಸಕಲ ಅಧಿಕಾರ ಇರಬೇಕು, ಬ್ರಾಹ್ಮಣರೇ ಸರ್ವಸ್ವ ಅಂತಕ್ಕಂಥ ಮಾತಿರಬೇಕು. ಅದಷ್ಟೇ ಅಲ್ಲದೆ ಈ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಬ್ರಹ್ಮನ ಗುರು, ಈ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಬ್ರಹ್ಮನ ಮೇಲೆ ಅಧಿಕಾರ ನಡೆಸ್ತಕ್ಕಂಥವ್ರು ಯಾರಾದರೂ ಇರಬೇಕಾದ್ರೆ ಅದು ಕೇವಲ ಬ್ರಾಹ್ಮಣರು ಅಂತಕ್ಕಂಥ ಅಂಶಗಳನ್ನು ಆ ಮನುಸ್ಮೃತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥ ಮಾತನ್ನು ಪುಷ್ಯಮಿತ್ರ ಶುಂಗ ಹೇಳಿದ ಪ್ರಯುಕ್ತ ಸುಮತಿ ಭಾರ್ಗವ ಎಲ್ಲ ಬ್ರಾಹ್ಮಣರ, ಈ ದೇಶದ ಬ್ರಾಹ್ಮಣರ ಮೇರುತ್ವದ ಕುರಿತು ಶ್ಲೋಕಗಳನ್ನು ಸೇರಿಸ್ತಾರೆ. ಒಟ್ಟು ಆ ಮನುಸ್ಮೃತಿಯಲ್ಲಿ 1944 ಶ್ಲೋಕಗಳಿವೆ, 12 ಅಧ್ಯಾಯಗಳಿವೆ. ಇದಿಷ್ಟಿದ್ದರೆ ಅಡ್ಡಿಯಿಲ್ಲ. ಅಂದರೆ ಬ್ರಾಹ್ಮಣ ಪ್ರಭುತ್ವದ ಬಗ್ಗೆ, ಬ್ರಾಹ್ಮಣ ಶ್ರೇಷ್ಠತೆ ಬಗ್ಗೆ, ಬ್ರಾಹ್ಮಣರ ಉಚ್ಚತನದ ಬಗ್ಗೆ ಅಂಶಗಳಿದ್ದರೆ ನಮ್ಮದೇನೂ ಅಭ್ಯಂತರ ಇದ್ದಿದ್ದಿಲ್ಲ. ಹಾಗೆ ನಮ್ಮಪ್ಪ ಬಾಬಾ ಸಾಹೇಬರ ಅಭ್ಯಂತರ ಏನೂ ಇದ್ದಿಲ್ಲ. ಆದರೆ ಈ ಮನುಸ್ಮೃತಿ ಒಳಗಡೆ ಮಹಿಳೆಯರನ್ನು, ಶೂದ್ರನ್ನು ಮತ್ತು ಅಸ್ಪೃಶ್ಯರನ್ನು
ಕೇವಲವಾಗಿ ಕಾಣತಕ್ಕಂಥ ಅಂಶಗಳು ಅದರಲ್ಲಿ ಇದ್ದ ಪ್ರಯುಕ್ತ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಮನುಸ್ಮೃತಿಯನ್ನು ಅಧ್ಯಯನ ಮಾಡಿ ಇದಕ್ಕೆ ಅಂದರೆ ಈ ದೇಶ ಪ್ರಭುತ್ವ ಆಗಬೇಕಾದ್ರೆ, ಈ ದೇಶ ಪ್ರಬುದ್ಧ ರಾಷ್ಟ್ರ ಆಗಬೇಕಾದ್ರೆ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಕನಸು ಯಾರ್ದಾಗಿತ್ತು? ಜ್ಯೋತಿಬಾ ಫೂಲೆಯವ್ರದ್ದಾಗಿತ್ತು. ಜ್ಯೋತಿಬಾ ಫೂಲೆಯವರ ಕನಸನ್ನು ನನಸು ಮಾಡ್ತಕ್ಕಂಥ ಕೈಂಕರ್ಯ ತೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾದರೆ ಮಹಿಳೆಯರಿಗೆ ಈ ಸ್ವಾತಂತ್ರ್ಯ ಇಲ್ಲದೇ ಇದ್ದ ಮಹಿಳೆಯರಿಗೆ ಅಕ್ಷರದ ಸ್ವಾತಂತ್ರ್ಯ ಇಲ್ಲದೇ ಇದ್ದ ಪ್ರಯುಕ್ತ ಅವ್ರು ಹೇಗೆ ಪ್ರಬುದ್ಧರಾಗ್ಲಿಕ್ಕೆ ಸಾಧ್ಯತೆ ಇದೆ? ಅವ್ರು ಹೇಗೆ ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ? ಅದಕ್ಕಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಮಹಿಳೆಯರನ್ನು ಶೋಷಣೆ ಮಾಡ್ತಕ್ಕಂಥ, ಶೂದ್ರರನ್ನು ಶೋಷಣೆ ಮಾಡ್ತಕ್ಕಂಥ ಈ ಮನುಸ್ಮೃತಿಯನ್ನು ಧ್ವಂಸ ಮಾಡಿದ್ರು. ಸೊ ಹಾಗಾದರೆ ಬಾಬಾ ಸಾಹೇಬರು ಅಧ್ಯಯನ ಮಾಡಿರ್ತಕ್ಕಂಥ ಮನುಸ್ಮೃತಿಯಲ್ಲಿ ಮಹಿಳೆಯರ ಬಗ್ಗೆ ಯಾವ ವಿಚಾರಗಳಿವೆ? ಒಂದು 4 ವಿಚಾರಗಳು ತಮ್ಮ ಗಮನಕ್ಕೆ ಹೇಳಕ್ಕೆ ಇಚ್ಛಪಡ್ತೇನೆ ಸ್ನೇಹಿತರೆ. ಬ್ರಾಹ್ಮಣರ ಬಗ್ಗೆ ನೋಡಿ, ಬ್ರಾಹ್ಮಣ ಮೇರು ಪರ್ವತ ಹೆಂಗಿತ್ತಂದರೆ ಮನುಸ್ಮೃತಿ ಅಧ್ಯಾಯ 1 ಶ್ಲೋಕ 91ರಲ್ಲಿ ಹೇಳ್ತಾರೆ, ಬ್ರಾಹ್ಮಣ ಈ ದೇಶಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ. ಬ್ರಾಹ್ಮಣ ಸಕಲ ಅಧಿಕಾರಗಳನ್ನು ತನ್ನಲ್ಲಿ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ದೇವರಿಗಿಂತಲೂ ಹೆಚ್ಚಿನ ವ್ಯಕ್ತಿ ಅಂತಕ್ಕಂಥದ್ದು ಅಧ್ಯಾಯ 1 ಶ್ಲೋಕ 91ರಲ್ಲಿ ಹೇಳ್ತಾರೆ. ಮತ್ತು ಧರ್ಮ ಸಂಪತ್ತು ಸಕಲ ಜೀವಿಗಳ ಒಡೆಯನಾಗಿದ್ದಾನೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಕ್ಕೂ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಿರಿ ಸಂಪತ್ತಿಗೂ ಬ್ರಾಹ್ಮಣನೇ ಅಧಿಕಾರಿಯಾಗಿದ್ದಾನೆ ಅಂತಕ್ಕಂಥದ್ದು ಮನುಸ್ಮೃತಿ ಅಧ್ಯಾಯ 1 ಶ್ಲೋಕ 99ರಲ್ಲಿ ಹೇಳ್ತಕ್ಕಂಥದ್ದು. ಬ್ರಾಹ್ಮಣನಿಗೆ ಅಂದರೆ ಬ್ರಾಹ್ಮಣ ವ್ಯಭಿಚಾರಿಯಾಗಿರಲಿ, ಕಳ್ಳನಾಗಿರಲಿ, ಸುಳ್ಳನಾಗಿರಲಿ, ಆತ ಏನೇ ಅಪರಾಧ ಮಾಡಿದ್ರೂ ಕೂಡ ಬ್ರಾಹ್ಮಣನನ್ನು ದಂಡಿಸುವುದು ಮಹಾ ಅಪರಾಧ ಅಂತಕ್ಕಂಥದ್ದನ್ನು ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 417ರಲ್ಲಿ ಹೇಳ್ತಾನೆ. ಹೀಗೆ ಬ್ರಾಹ್ಮಣನ ಬಗ್ಗೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ವಿಷಯಗಳು ಆ ಮನುಸ್ಮೃತಿಯಲ್ಲಿವೆ. ಇನ್ನು ಮಹಿಳೆಯರ ಕುರಿತು ತುಂಬ ಕೇವಲವಾಗಿರ್ತಕ್ಕಂಥ ಒಂದು 4 ವಿಷಯಗಳು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಬಾಲ್ಯದಲ್ಲಿ ಹೇಳ್ತಾರೆ, ಸ್ತ್ರೀ ಸ್ವಾತಂತ್ರ್ಯಂನ ಅರ್ಹತಿ ಅಂದರೆ ಹೆಣ್ಣು ಮಗಳು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತ. ಅಂದರೆ ಬಾಲ್ಯದಲ್ಲಿ ಅವಳು ತಂದೆಯ ಆಶ್ರಯದಲ್ಲಿ ಬೆಳೀಬೇಕು, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಬೆಳಿಬೇಕು, ವೃದ್ಧಾಪ್ಯದಲ್ಲಿ ಮಕ್ಕಳ ಆಶ್ರಯದಲ್ಲಿ ಬೆಳಿಬೇಕು. ಅಂದರೆ ಸ್ತ್ರೀ ಯಾವತ್ತೂ ಕೂಡ ಸ್ವಾತಂತ್ರ್ಯವೇ ಅರ್ಹಳಲ್ಲ ಅಂತಕ್ಕಂಥ ಮಾತನ್ನು ಮನುಸ್ಮೃತಿ ಅಧ್ಯಾಯ 9 ಶ್ಲೋಕ 3ರಲ್ಲಿ ಹೇಳಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಮನುಸ್ಮೃತಿಯ ಅಧ್ಯಾಯ 5 ಶ್ಲೋಕ 107ರಲ್ಲಿ ಹೇಳ್ತಾನೆ, ಬ್ರಾಹ್ಮಣ ಪತಿಯು ವ್ಯಭಿಚಾರಿಯಾಗಿರಲಿ, ಕಳ್ಳನಾಗಿರಲಿ ಅಥವಾ ದುರಾಚಾರಿಯಾಗಿರಲಿ ಆತನನ್ನು ದೇವರೆಂದು ಪರಿಭಾವಿಸ್ತಕ್ಕದ್ದು. ಪ್ರತಿಯೊಂದು ಹೆಣ್ಣು ಕೂಡ ಆತನಿಗೆ ದೇವರಂತ ಪರಿಭಾವಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಹೆಣ್ಣಿನ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡಿದ್ದಾನೆ ಮನು ಅಂದರೆ ಅಧ್ಯಾಯ 5 155ನೇ ಶ್ಲೋಕದಲ್ಲಿ ಹೇಳ್ತಾನೆ, ಪತಿ ಸೇವೆ ಬಿಟ್ಟು ಮಹಿಳೆ ಬೇರೆ ವಿಧಿವಿಧಾನಗಳಾಗಲಿ ಸಂಸ್ಕಾರಗಳಾಗಲಿ ಮಾಡಬಾರ್ದು. ಯಾಕಂದ್ರೆ ಗಂಡನೇ ಆಕೆಗೆ ಸರ್ವಸ್ವ. ಗಂಡ ಎಂಥ ಕ್ರೂರಿ ಆಗಿರಲಿ, ವ್ಯಭಿಚಾರಿ ಆಗಿರಲಿ, ಅವನೇ ಅವಳಿಗೆ ದೇವರು ಅಂತಕ್ಕಂಥ ಮಾತನ್ನು ಮನುಸ್ಮೃತಿಯಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಮನುಸ್ಮೃತಿ 9 ಅಧ್ಯಾಯ 9 ಶ್ಲೋಕ 17ರಲ್ಲಿ ಹೇಳ್ತಾರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಪ್ರಾಮಾಣಿಕತೆ ಮತ್ತು ಪತಿದ್ರೋಹ ಇವೆಲ್ಲೂ ಕೂಡ ಹೆಣ್ಣಿನಲ್ಲಿ ಸಹಜವಾಗಿ ಬಂದಿರತಕ್ಕಂಥ ಅಂಶಗಳು ಅಂತಕ್ಕಂಥದ್ದನ್ನು ಮನುಸ್ಮೃತಿ ಅಧ್ಯಾಯ 9 ಶ್ಲೋಕ 17ರಲ್ಲಿ ಹೇಳ್ತಾರೆ. ಅಂದರೆ ಹೆಣ್ಣು ಮಕ್ಕಳು ಎಲ್ಲದಕ್ಕಿಂತಲೂ ಕೀಳು ಅಂತಕ್ಕಂಥದ್ದು ಈ ಮನು ಮಸ್ತಿಷ್ಕದ ಅಂದರೆ ಕ್ರೂರ ಮಸ್ತಿಷ್ಕದ ಮನು ಹೀಗೆ ಹೇಳ್ತಾನೆ. ಜೊತೆಗೆ ಅಧ್ಯಾಯ 9 ಶ್ಲೋಕ 44ರಲ್ಲಿ ಮನು ಹೇಳ್ತಾನೆ, ಒಬ್ಬ 32 ವರ್ಷದ ವಯಸ್ಸು ಆಗಿರ್ತಕ್ಕಂಥ ವೃದ್ಧ ಅಥವಾ ಒಬ್ಬ ವಯಸ್ಕ ಸಣ್ಣ ಮಗಳು 12 ವರ್ಷದ ಹುಡುಗಿ ಆಕಿ ಸುಂದರ ಆಗಿದ್ದಳು ಅಂದ್ರೆ ಆಕಿ ಮದುವೆ ಮಾಡ್ಕೋಬಹುದು ಅಂತ. ಅಂದರೆ ಮಗಳ ವಯಸ್ಸಿನ ಮಗಳು ಇದ್ದರೂ ಕೂಡ ಮದುವೆ ಮಾಡ್ಕೋಬಹುದು. ಅಂದರೆ ಬಾಲ್ಯ ವಿವಾಹವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸಂವಿಧಾನ ವಿರೋಧಿ ಗ್ರಂಥ ಅದು ಮನುಸ್ಮೃತಿ ಆಗದ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇನ್ನು ಬ್ರಾಹ್ಮಣ ಬಹುಪತ್ನಿಯರು ಹೊಂದಿದ್ರೆ ಅಂದರೆ ಬ್ರಾಹ್ಮಣ ಕ್ಷತ್ರಿಯರ ಹೆಂಡತಿಗೆ, ಬ್ರಾಹ್ಮಣ ಹೆಂಡತಿಗೆ, ಶೂದ್ರ ಹೆಂಡತಿಗೆ, ವೈಶ್ಯ ಹೆಂಡತಿಯನ್ನು ಮದುವೆ ಮಾಡ್ಕೊಂಡಿನು ಅಥವಾ ಬಲಾತ್ಕಾರ ಮಾಡಿ ಇಟ್ಕೊಂಡಿನಂದರೆ ಅವನ ಎಲ್ಲ ಆಸ್ತಿಗೆ ಹಕ್ಕುದಾರಳು ಯಾರಂದರೆ ಬ್ರಾಹ್ಮಣ ಹುಡುಗಿ ಅಥವಾ ಬ್ರಾಹ್ಮಣ ಹೆಂಡತಿ ಅಂತಕ್ಕಂಥನು. ಈ ರೀತಿ 10 ಅಂಶಗಳು ಮನುಸ್ಮೃತಿಯಲ್ಲಿ ಮಹಿಳೆಯರ ಬಗ್ಗೆ ನಿಂದಿಸ್ತಕ್ಕಂಥ, ಕೇವಲವಾಗಿ ಕಾಣತಕ್ಕಂಥ, ಅವರನ್ನು ಅಪಮಾನ ಮಾಡ್ತಕ್ಕಂಥ, ಅವರನ್ನು ಹೀನಾಯವಾಗಿ ಕಾಣ್ತಕ್ಕಂಥ ಅಂಶಗಳು ಈ ಮನುಸ್ಮೃತಿಯಲ್ಲಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇನ್ನು ಶೂದ್ರ ಬಗ್ಗೆ ನೋಡೋಣ. ಮನುಸ್ಮೃತಿಯಲ್ಲಿ ಶೂದ್ರ ಈ ಪದದ ಬಗ್ಗೆ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಮನುಸ್ಮೃತಿಯಲ್ಲಿ ಕಾಣ್ತೀವಿ. ಏನು ಶೂದ್ರ? ಮನು
ತನ್ನ ಮನುಸ್ಮೃತಿಯ ಅಧ್ಯಾಯ 8 ಶ್ಲೋಕ 415ರಲ್ಲಿ ಶೂದ್ರ ಯಾರು ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಶೂದ್ರ ಯಾರು? ಯಾವನು ಜನಿವಾರ ಧರಿಸೋದಿಲ್ಲವೋ, ಯಾವನು ಉಪನಯನ ಹೊಂದೋದಿಲ್ಲವೋ, ಯಾವನಿಗೆ 16 ಸಂಸ್ಕಾರಗಳಾಗೋದಿಲ್ಲವೋ ಅವರೆಲ್ಲರೂ ಕೂಡ ಶೂದ್ರರು ಅಂತ. ಅದೇ ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 415ರಲ್ಲಿ ಅದೇ ಮನು ಹೇಳ್ತಾನೆ, ಶೂದ್ರರಂದ್ರೆ ಯಾರು? ಶೂದ್ರಂದರೆ ಯುದ್ಧದಲ್ಲಿ ಸೋತಿರ್ತಕ್ಕಂಥ ಆ ರಾಜನ ಹೆಂಡತಿಯನ್ನು ತೆಗೆದುಕೊಂಡು ಬಂದಾಗ ಅವಳಿಂದ ಹುಟ್ಟಿರ್ತಕ್ಕಂಥ ಮಗ, ಅಥವಾ ದಾಸಿಗೆ ಹುಟ್ಟಿರ್ತಕ್ಕಂಥ ಮಗ, ಅಥವಾ ಕಿರಾಯಿಗೆ ತಂದಿರ್ತಕ್ಕಂಥ ಮಗ. ಅಂದರೆ ನಮ್ಮದು ಬೀದರ್ ಗುಲ್ಬರ್ಗ ಜವಾರಿ ಭಾಷೆ ಒಳಗೆ ನಾವೇನಂತೀವಿ ಅಂದರೆ ಶೂದ್ರ ಅಂದರೆ ಹಾದರು ಕುಟನವ ಅಂತಕ್ಕಂಥ ಮಾತನ್ನು ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 415ರಲ್ಲಿ ನಾವು ಕಾಣ್ತಾ ಇದ್ವಿ. ಇನ್ನು ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 267ರಲ್ಲಿ ಹೇಳ್ತಾನೆ, ಶೂದ್ರ ವ್ಯಕ್ತಿ ನೋಡ್ರಿ, ಯಾರು ಜನಿವಾರ ಧರಿಸೋದಿಲ್ಲವೋ, ಯಾರು ಉಪನಯನ ಹೊಂದೋದಿಲ್ಲವೋ, ಯಾರಿಗೆ 16 ಸಂಸ್ಕಾರ ಆಗೋದಿಲ್ಲವೋ ಶೂದ್ರ ಅಂದರೆ ಯಾರು? ಅವ ಲಿಂಗಾಯತ ಆಗಿರ್ಬೋದು, ಕುರುಬ ಆಗಿರ್ಬೋದು, ಕಬ್ಬಲಿ ಆಗಿರ್ಬೋದು, ಹೊಲೆಯ, ಮಾದಿಗ, ಡೋರ, ಸಮಗಾರ, ಹೂಗಾರ ಯಾರೇ ಆಗಲಿ, ಇವ್ರು ಯಾರಾದರೂ ಬ್ರಾಹ್ಮಣನನ್ನು ಬೈದಿದ್ದೇ ಆದರೆ ಅವರಿಗೆ ಮನುಸ್ಮೃತಿ ಅಧ್ಯಾಯ 8 267 ಶ್ಲೋಕದ ಪ್ರಕಾರ ಅವರ ನಾಲಿಗೆಯಲ್ಲಿ ಕಾದ ರಾಡ್ ಹಾಕಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು 3 ಜನರಿಗೆ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 3 ಜನರಿಗೆ ಹೆಸರು ಹಿಡಿದು ಬೈದದ್ದೇ ಆದರೆ ಮನುಸ್ಮೃತಿ ಅಧ್ಯಾಯ 8 271 ಶ್ಲೋಕ ಏನು ಹೇಳ್ತಂದರೆ ಇವರ ಬಾಯಲ್ಲಿ ಕಾದ ಸೀಸವನ್ನು ತುರುಕಬೇಕು ಅಂತ. ಪುರೋಹಿತರು ಪಠಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪುರೋಹಿತರಂದರೆ ಬ್ರಾಹ್ಮಣರು ಶ್ಲೋಕಗಳನ್ನು ಪಠಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಆ ಶೂದ್ರ ವ್ಯಕ್ತಿ, ಲಿಂಗಾಯತ ಆಗಿರ್ಬೋದು, ಕುರುಬ ಆಗಿರ್ಬೋದು, ಕಬ್ಲಿಗೆ ಆಗಿರ್ಬೋದು, ಆ ಶೂದ್ರ ವ್ಯಕ್ತಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಶ್ಲೋಕಗಳೇನಾದರೂ ಆ ಶೂದ್ರ ವ್ಯಕ್ತಿಯ ಕಿವಿ ಮೇಲೆ ಬಿದ್ದಿದ್ದೇ ಆದರೆ ಅದು ಈ ಪುರೋಹಿತನಿಗೆ ಅಥವಾ ಬ್ರಾಹ್ಮಣಿಗೆ ಗೊತ್ತಾದರೆ ಅವನನ್ನು ತಂದು ಅವನ ಕಿವಿಯಲ್ಲಿ ಕಾದ ಸೀಸವನ್ನು ಕಿವಿಯಲ್ಲಿ ತುರುಕಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದು ಅಷ್ಟೇ ಅಲ್ಲ, ಒಬ್ಬ ಬ್ರಾಹ್ಮಣ ಕೂತಿರ್ತಕ್ಕಂಥ ಕಟ್ಟೆಯ ಮೇಲೆ ಮರ್ತು ಶೂದ್ರ ಯಾರಾದರೂ ಆ ಕಟ್ಟಿ ಮೇಲೆ ಹೋಗಿ ಕೂತನೆಂದರೆ ಅವನ ಕುಂಡಿ ಮೇಲೆ ಕಾದ ರಾಡದಿಂದ ಬರಿಗಳು ಹಾಕಬೇಕು ಅಂತಕ್ಕಂಥ ಶ್ಲೋಕಗಳು ಈ ಮನುಸ್ಮೃತಿಯಲ್ಲಿ ನಾವು ಕಾಣ್ತಾ ಇದ್ವಿ. ಇದು ಅಷ್ಟೇ ಅಲ್ಲ, ಶೂದ್ರರು ಯಾವತ್ತೂ ಹೊಸ ಬಟ್ಟೆಗಳನ್ನು ಉಡಬಾರ್ದು. ಅದು ನೋಡಿ ಅಧ್ಯಾಯ 10 ಶ್ಲೋಕ 52ರಲ್ಲಿ ಹೇಳ್ತಾರೆ, ಶೂದ್ರರು ಯಾವತ್ತೂ ಹೊಸ ಬಟ್ಟೆಗಳನ್ನು ಉಡಬಾರ್ದು. ಮತ್ತು ಯಾವ ಬಟ್ಟೆ ಉಡಬೇಕು? ಅಸ್ಪೃಶ್ಯರು ಅಂದರೆ ಕ್ಷತ್ರಿಯರು, ಬ್ರಾಹ್ಮಣರು, ವೈಶ್ಯರು ಸತ್ತಾಗ ಅವರ ಶವದ ಮೇಲೆ ಹೊಚ್ಚಿ ಅವರು ಬಳಸಿ ಬೀಸಾಡಿರ್ತಕ್ಕಂಥ ಬಟ್ಟೆಗಳ ತಂದು ಶೂದ್ರರು ಉಟ್ಕೊಳ್ಬೇಕು, ಬಟ್ಟೆ ಖರೀದಿ ಮಾಡೋಂಗಿಲ್ಲ ಅಂತಕ್ಕಂಥ ಮಾತನ್ನು. ಇನ್ನು ಈ ಶೂದ್ರರು ಬಿಸಿ ಅಡಿಗೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಹಾಲು, ತುಪ್ಪ ಇವು ಹಾಕಿ ಬಿಸಿ ಅಡಿಗೆ ಮಾಡಿ ಊಟ ಮಾಡುವಂಗಿಲ್ಲ. ಮತ್ತು ಎಂಥ ಊಟ ಮಾಡ್ಬೇಕಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಮನೆ ಹೋಗಿ ಭಿಕ್ಷೆ ಬೇಡಿ ಬಂದು ಅವರು ಊಟ ಮಾಡಬೇಕು. ಆ ಭಿಕ್ಷೆ ಬೇಡಿ ಬಂದಿರತಕ್ಕಂಥ ಆಹಾರ ಪದಾರ್ಥಗಳು ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಪರಿಕರಗಳಲ್ಲಿ ಊಟ ಮಾಡೋಂಗಿಲ್ಲ. ಮತ್ತು ಅವ್ರು ಬಳಸಬೇಕು ಎಂಥದಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಶವ ಸಂಸ್ಕಾರಕ್ಕೆ ಹೋದಾಗ ಅವರು ಬೀಸಾಡಿರ್ತಕ್ಕಂಥ ಮಡಿಕೆಯ ಆ ಬೋಕಿಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಭಿಕ್ಷೆ ಬೇಡಿ ಊಟ ಮಾಡಬೇಕು ಅಂತಕ್ಕಂಥ ಮಾತನ್ನು ಮನುಸ್ಮೃತಿ ಅಧ್ಯಾಯ 10ರಲ್ಲಿ ನಾವು ಸಾಕಷ್ಟು ಕಾಣ್ತೀವಿ. ಈ ರೀತಿ ಅಸ್ಪೃಶ್ಯರನ್ನು, ಅದು ಅಸ್ಪೃಶ್ಯರಲ್ಲ, ಶೂದ್ರರನ್ನು ನಾಲ್ಗೆ ಸೀಳಬೇಕು, ಬಾಯಲ್ಲಿ ರಾಡ್ ಹಾಕಬೇಕು, ಕಿವಿಯಲ್ಲಿ ಸೀಸ ತುರುಕಬೇಕು. ಅಷ್ಟೇ ಅಲ್ಲ, ಅವ್ರ ಕುಂಡಿ ಮೇಲೆ ಬರಿ ಹಾಕಬೇಕು. ಈ ರೀತಿ ವಿಕೃತವಾಗಿರ್ತಕ್ಕಂಥ ಒಂದು ಶೋಷಣೆ ಮಾಡ್ತಕ್ಕಂಥ, ದಂಡಿಸ್ತಕ್ಕಂಥ ಶ್ಲೋಕಗಳು, ಸಿದ್ಧಾಂತಗಳು, ಕಾನೂನುಗಳು ಆ ಮನುಸ್ಮೃತಿಯಲ್ಲಿದ್ದ ಪ್ರಯುಕ್ತ ಇವತ್ತಿನ ದಿವಸ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಶೂದ್ರ ಜನಾಂಗದವರು, ಅದರಲ್ಲೂ ವಿಶೇಷವಾಗಿ ಲಿಂಗಾಯತರು, ಕುರುಬರು, ಕಬ್ಬಲಿಗರು, ಮರಾಠ, ಢೋರ, ಸಮಗಾರ, ಹೂಗಾರ, ನಾವಿದ, ಆಗಸ ಈ ರೀತಿ ಎಲ್ಲ ಸಮುದಾಯದ ಶೂದ್ರೆಲ್ಲರೂ ಕೂಡ ಈ ಮನುಸ್ಮೃತಿಯನ್ನು ಖಂಡಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ಮಾನವ ವಿರೋಧಿ, ಇಂಥ ಮಹಿಳಾ ವಿರೋಧಿ, ಇಂಥ ದೇಶದ್ರೋಹಿ ಮತ್ತು ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಈ ಮನುವಿನ ಪುತ್ಳಿಯನ್ನು 2015ರಲ್ಲಿ ರಾಜಸ್ಥಾನದ ಜೈಪುರದಲ್ಲಿ ಬಾರ್ ಅಸೋಸಿಯೇಷನ್ದವರು ಪ್ರತಿಷ್ಠಾಪಿಸ್ತಾರಂದರೆ ಇವರೇನು ಮನುಷ್ಯ ಹುಟ್ಟ್ಯಾರ ಅಂತ ಅರ್ಥ. ಕಾರಣ ತನ್ನ ತಾಯಿಯನ್ನು ನಿಂದಿಸ್ತಕ್ಕಂಥ, ತನ್ನನ್ನು ನಿಂದಿಸ್ತಕ್ಕಂಥ, ಇಡೀ ಮಾನವ ಕುಲವನ್ನು ನಿಂದಿಸ್ತಕ್ಕಂಥ ವ್ಯಕ್ತಿಯ ಒಬ್ಬ ಕ್ರೂರಿಯ ಮನುವಿನ ಪ್ರತಿಮೆಯನ್ನು ಜೈಪುರದ ಒಂದು ಕೋರ್ಟಿನ ಎದುರುಗಡೆ ನಿಲ್ಲಿಸ್ತಾರೆ. ಇದನ್ನು ಇವತ್ತಿನ ದಿವಸ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೈಗೊಂಡಿರ್ತಕ್ಕಂಥ ಈ ಘನಕಾರ್ಯದ ದಿವಸ
ಅಂದರೆ ಮನುಸ್ಮೃತಿ ದಹನದ ದಿನೋತ್ಸವ ದಿವಸ ನಾನು ಉಗ್ರವಾಗಿ ಖಂಡಿಸ್ತೇನೆ ಸ್ನೇಹಿತರೆ. ಅದಕ್ಕಾಗಿ ಈ ಮನುಸ್ಮೃತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಎಲ್ಲ ಜನರ ಕಣದಲ್ಲೂ ಕೂಡ ಮನುವಿನ ಅಂಶ ಸೇರಿದೆ, ಜಾತಿಯ ವಿಷಬೀಜ ಮೈತುಂಬ ಸೇರಿಕೊಂಡಿದೆ ಅಂತಕ್ಕಂಥನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದುವರೆದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಶ್ಲೋಕ ನಿಮ್ಗೆ ಹೇಳಲೇಬೇಕು. ಸ್ತ್ರೀ ಶೂದ್ರ ವಿಚ್ ಕ್ಷತ್ರವದೋ ನಾಸ್ತಿಕಂ ಚೋಪಾಪಾತಕಂ ಅಂತ. ಅಂದರೆ ಸ್ತ್ರೀಯರನ್ನು, ಶೂದ್ರರನ್ನು, ನಾಸ್ತಿಕರನ್ನು ಕೊಂದರೆ ಪಾಪ ಇಲ್ಲ ಅಂತ. ನೋಡ್ರಿ, ಹೆಣ್ಮಕ್ಳು ಕೊಂದ್ರ ಮಾತು ಕೇಳಿಲ್ಲ ಹೊಡಿರಿ ಖಲಾಸ್ ಮಾಡ್ರಿ ಪಾಪ ಇಲ್ಲ. ಶೂದ್ರ ಮಾತು ಕೇಳಿಲ್ಲ ಹೊಡೆದುಕೊಳ್ರಿ ಪಾಪ ಇಲ್ಲ. ನಾಸ್ತಿಕ ಅಂದರೆ ದೇವರ ದಿಂಡ್ರ ಇವೇನು ಆಷಾಢ ಬುತ್ತಿತನದಲ್ಲ, ಸ್ವರ್ಗ ನರಕ ದೇವರು ದಿಂಡ್ರು ಇದು ಇಲ್ಲ ಅಂತಕ್ಕಂಥ ವ್ಯಕ್ತಿ ಸಿಕ್ಕರೆ ಅವನನ್ನು ಹುಡ್ದುಕೊಳ್ರಿ ಪಾಪ ಇಲ್ಲ ಅಂತಕ್ಕಂಥ ಶ್ಲೋಕ ಅದನ್ನು ಹೇಳುತ್ತೆ. ಇನ್ನೊಂದು ಪಿತಾ ರಕ್ಷಿತೆ ಕೌಮರ್ಯ ಭರ್ತಾ ರಕ್ಷಿತೆ ಯೌವನೆ ರಕ್ಷಿತಂ ಸ್ಥವಿರೆ ಪುತಾನ ಸ್ತ್ರೀ ಸ್ವಾತಂತ್ರ್ಯಂ ನ ಅರ್ಹತಿ ಅಂತ. ಅಂದರೆ ಯೌವನದಲ್ಲಿ ನಾನು ಹೇಳಿದೆ ನಿಮ್ಗೆ, ಬಾಲ್ಯದಲ್ಲಿ ತಾಯಿ ತಂದೆ ಸಲಗ್ತಾರೆ, ಯೌವನದಲ್ಲಿ ಗಂಡ ಸಲಗ್ತಾನೆ, ವೃದ್ಧಾಪ್ಯದಲ್ಲಿ ಮಕ್ಕಳು ಸಲುತ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ನು ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈಗ ದ್ವಂದ್ವ ರೀತಿಯಿಂದ ಕೂಡಿರ್ತಕ್ಕಂಥ ಶ್ಲೋಕಗಳು ಈ ಮನುಸ್ಮೃತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ದ್ವಂದ್ವ ಅಂದರೆ ಎರಡು, ಈಗ ಹಿಂಗೆ ಹೇಳೋದು, ಹಿಂಗೆ ಹೇಳೋದು. ಒಟ್ಟಾರೆ ಧಾರ್ಮಿಕ ಗ್ರಂಥಗಳಲ್ಲಿ ಇದೇ ರೀತಿಯ ಶ್ಲೋಕಗಳಿವೆ, ದ್ವಂದ್ವದಿಂದ ಕೂಡಿರ್ತಕ್ಕಂಥದ್ದು. ಉದಾಹರಣೆಯಾಗಿ ನಿಮ್ಗೆ ಹೇಳ್ಬೇಕಂದ್ರೆ, ಯತ್ರ ನಾರಸ್ತೋ ಪೂಜಿತೆ ರಮಂತೆ ತತ್ರ ದೇವತಾರಹ ಅಂತ. ಅಂದರೆ ಮನುಸ್ಮೃತಿ ಅಧ್ಯಾಯ 3 ಶ್ಲೋಕ 56ರಲ್ಲಿ ಹೇಳ್ತಾರೆ, ಯತ್ರ ನಾರಸ್ತೆ ಪೂಜಿತೆ ರಮಂತೆ ತತ್ರ ದೇವತಾರಹ. ಅಂದರೆ ಎಲ್ಲಿ ಮಹಿಳೆಯರನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದೀಪಿ ಗರಿಯಾಚೆ ಅಂತ. ಅಂದ್ರೆ ಹಡದ ತಾಯಿ ಮತ್ತು ಪಡೆದಿರ್ತಕ್ಕಂಥ ಭೂಮಿ ನಮಗೆ ಸ್ವರ್ಗದಕ್ಕಿಂತಲೂ ಮೇಲತ್ತೇಳಿ ಇಲ್ಲಿ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಯಾರು ಸಾಮಾಜಿಕ ಜಾಲತಾಣದಲ್ಲಿ ಅವಲೋಕನ ಮಾಡ್ತಕ್ಕಂಥ ಸ್ನೇಹಿತರು ಗಮನಕ್ಕೆ ತರ್ತಾ ಇದ್ದೀನಿ. ಸ್ವರ್ಗದಕ್ಕಿಂತ ಮೇಲಿದ್ದರೆ ಇವತ್ತಿನ ದಿವಸ ಭಾರತದಲ್ಲಿ ದಾನಮ್ಮ ಆಗಿರ್ಬೋದು, ನಿರ್ಭಯ ಆಗಿರ್ಬೋದು, ಪ್ರಿಯಾಂಕ ಆಗಿರ್ಬೋದು, ಇನ್ನು 10 ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡಿ ಸುಟ್ಟಿರ್ತಕ್ಕಂಥವ್ರು ಬೇರೆ ಯಾರೂ ಅಲ್ಲ, ಈ ಮನುಸ್ಮೃತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು. ಇದಷ್ಟೇ ಅಲ್ಲ, ಇನ್ನೂ ಕೂಡ ನಿಮಗೆ ಸೂಕ್ಷ್ಮವಾಗಿರ್ತಕ್ಕಂಥ ಅಂಶ ಹೇಳ್ತೀನಿ. ಏನಂದರೆ ಆಸಾರಾಮ್ ಬಾಪು ಕೃಷ್ಣನನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ, ಮನುಸ್ಮೃತಿಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಇವತ್ತಿನ ದಿವಸ ಅವನು ಜೈಲಿನಲ್ಲಿದ್ದಾನೆ. ಯಾವ ಕೇಸಿನಲ್ಲಿ, ಯಾವ ಆರೋಪದ ಮೇಲೆ ಜೈಲಿನಲ್ಲದ ಅಂದರೆ ಶ್ರೀಕೃಷ್ಣನಂತೆ ಇವನು ಕೂಡ ಬಂದಿರತಕ್ಕಂಥ ಭಕ್ತರನ್ನು, ಮಹಿಳೆಯರನ್ನು ಬಲಾತ್ಕಾರ ಮಾಡೋದ್ರ ಸಲುವಾಗಿ ಇವತ್ತಿನ ದಿವಸ ಆಸಾರಾಮ್ ಬಾಪು ಜೈಲಿನಲ್ಲಿದ್ದಾನೆ. ರಾಮ್ ರಹೀಮ್ ಬಾಪು, ರಾಮನನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ರಾಮ್ ರಹೀಮ್ ಬಾಪು, ಇವನು ಕೂಡ ಮನುಸ್ಮೃತಿಯನ್ನು ಅಳವಡಿಸ್ಕೊಂಡು, ಮನುಸ್ಮೃತಿಯನ್ನು ಮೈಗೂಡಿಸ್ಕೊಂಡು ಪ್ರಯುಕ್ತ ಬಲಾತ್ಕಾರ ಮಾಡೋದ ಪ್ರಯುಕ್ತ ಇವತ್ತು ರಾಮ್ ರಹೀಮ್ ಬಾಪು ಇವನು ಕೂಡ ಜೈಲಿನಲ್ಲಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಈ ರೀತಿ ಮನುಸ್ಮೃತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಈ ವೈದಿಕ ಪರಂಪರೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ 10 ಜನರು ಇವತ್ತಿನ ದಿವಸ ಜೈಲಿನಲ್ಲಿದ್ದಾರೆ. ಒಂದು ವೇಳೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ಇದ್ದಿದ್ದಿಲ್ಲ ಅಂದರೆ ಇದೇ ಆಸಾರಾಮ್ ಬಾಪು, ಇದೇ ರಾಮ್ ರಹೀಮ್ ಬಾಪು, ಇದೇ ಭೀಮಾನಂದ್ ಬಾಪು ದೇಶದಲ್ಲಿರ್ತಕ್ಕಂಥ ನಮ್ಮೆಲ್ಲ ಹೆಣ್ಣು ಮಕ್ಕಳನ್ನು ಶೀಲಹರಣ ಮಾಡಿ ಬಲಾತ್ಕಾರ ಮಾಡ್ತಾಯಿದ್ರು, ದೌರ್ಜನ್ಯ ಮಾಡ್ತಾಯಿದ್ರು. ಇದು ನೀವೆಲ್ಲರೂ ಕೂಡ ಮನವರಿಕೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಸ್ನೇಹಿತರೆ, ದ್ವಂದ್ವ ಇರ್ತಕ್ಕಂಥ ನೋಡಿದ್ರಿ, ಮನುಸ್ಮೃತಿ ಪ್ರತಿಪಾದನೆ ಮಾಡ್ತಕ್ಕಂಥ ಕುರ್ತಕೋಟಿ ಶಂಕರಾಚಾರ್ಯ ಹೇಳ್ತಾನೆ, ಏನು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದೀಪಿ ಗರಿಯಾಚಿ. ಅಂದರೆ ಯತ್ರ ನಾರೆಸ್ತೋ ರಮಂತೆ ಪೂಜಿತೆ ತತ್ರ ದೇವತಾರ. ಎಲ್ಲಿ ಹೆಣ್ಣು ಮಕ್ಕಳನ್ನು ಪೂಜೆ ಮಾಡ್ತೇವೋ ಅಲ್ಲಿ ದೇವರು ವಾಸ ಮಾಡ್ತೀವಿ ಅಂತೇಳಿ ಅದೇ ಆಚಾರ್ಯ ಹೇಳ್ತಾನೆ. ಈಚಗಾಡಿ ತುಳಸಿದಾಸ್ ಬರೆದಿರ್ತಕ್ಕಂಥ ರಾಮಚರಿತ ಮಾನಸದಲ್ಲಿ ಹೇಳ್ತಾರೆ, ಢೋಲ್ ಗಂವಾರ್ ಶೂದ್ರ ಪಶು ನಾರಿ ಎ ಸಬ್ ತಾಡನಿಕೆ ಅಧಿಕಾರ. ನೋಡಿ, ಅಲ್ಲಿ ಪೂಜೆ ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಢೋಲ್ ಇರಲಿ, ಪಶು ಅಂದ್ರೆ ಆಕಳಿರಲಿ, ಶೂದ್ರ ಜನಿವಾರ ಹಾಕೋಲಾರ್ದ ಯಾರು ಹಾಕಿರ್ಲಕ್ಕ, ನಾರಿ ಅಂದರೆ ಹೆಣ್ಮಕ್ಳು, ಇವಕ್ಕೆಲ್ಲ ಸದಾ ಹುಡ್ಕೋತಿರ್ಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಪೂಜೆ ಮಾಡಂತಾರೆ, ಒಂದು ಕಡೆ ಹುಡ್ಕೋಬೇಕಂತ ಹೇಳ್ತಾರೆ. ಒಂದು ಕಡೆ ಶೂದ್ರ ಸ್ತ್ರೀ ವಿದ್ಯಂನ ಅರ್ಹತೆ ಅಂತ ಹೇಳ್ತಾರೆ, ಈ ಕಡೆ ಸರಸ್ವತಿ ಪೂಜೆ ಪೂಜೆ ಮಾಡ್ಕೋತಾರೆ. ಈ ರೀತಿ ದ್ವಂದ್ವತೆಯಿಂದ ಕೂಡಿರ್ತಕ್ಕಂಥ ಅಂಶಗಳು ಮನುಸ್ಮೃತಿಯಲ್ಲಿ ಮತ್ತು ಹಿಂದೂ ಧಾರ್ಮಿಕ ಗ್ರಂಥದಲ್ಲಿ ಇದ್ದ ಪ್ರಯುಕ್ತ ಇವನ್ನೆಲ್ಲವೂ ಕೂಡ ಧ್ವಂಸ ಮಾಡಬೇಕು, ಸುಟ್ಟು ಹಾಕಬೇಕು ಅಂದಾಗ ಮಾತ್ರ ಪ್ರಬುದ್ಧ ಭಾರತ ಆಗ್ಲಿಕ್ಕೆ ಸಾಧ್ಯತೆ ಅದ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಸ್ನೇಹಿತರೆ, ಕೊನೆಯದಾಗಿ ಕನ್ಕ್ಲೂಷನ್ ಹೇಳ್ತೀನಿ. ಈ ದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಅವರ ಕೈಯಿಂದ ಬಾರಿಗೆಯನ್ನು ಕಿತ್ತುಕೊಂಡು ಪೆನ್ನನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಒಂದು ವೇಳೆ ಬಾಬಾ ಸಾಹೇಬ್ರು ಈ ದೇಶದಲ್ಲಿ ಹುಟ್ಟಿದಿಲ್ಲ ಅಂದ್ರೆ ಎಲ್ಲ ಹೆಣ್ಮಕ್ಳು ಇವತ್ತೇನು IPS IAS ಆಗಿದ್ದಾರೆ, ಇವತ್ತು ಸೆಕ್ರೆಟರಿ ಆಗಿದ್ದಾರೆ, MP ಆಗಿದ್ದಾರೆ, MLA ಆಗಿದ್ದಾರೆ, ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ರಾಜ್ಯದಲ್ಲಿ ಸಚಿವರಾಗಿದ್ದಾರೆ.
ಇವ್ರು ಯಾರೂ ಸಚಿವರಾಗಿರ್ತಿರಲಿಲ್ಲ, ಮನೆಯಲ್ಲಿ ಕಸ ಮುಸುರಿ ತಿರುಗಬೇಕಾಗಿತ್ತು. ಸೊ ಇವರ ಕೈಯಿಂದ ಬಾರಿಗೆಯನ್ನು ಕಿತ್ತಿ ಇವ್ರ ಕೈದಾಗ ಪೆನ್ನು ಕೊಟ್ಟು ಅದನ್ನು ಸಾದರಪಡಿಸಿದವರು, ಅದನ್ನು ಸಿದ್ಧಪಡಿಸೋರು ಬಾಬಾ ಸಾಹೇಬ್ರು. ಏನಂತ, ಪೆನ್ ಈಸ್ ಎ ಪವರ್ಫುಲ್ ವೆಫನ್, ಯು ಕ್ಯಾನ್ ಯೂಸ್ ಇಟ್ ಟು ಚೇಂಜ್ ದ ವರ್ಲ್ಡ್. ಇದನ್ನು ಸಾಧನೆ ಮಾಡಿ ತೋರಿಸಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ತೊಟ್ಟಿಲು ತೂಗ್ತಕ್ಕಂಥ ಕೈ ದೇಶ ಆಳ್ದಂಗೆ ಮಾಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಷ್ಟೇ ಅಲ್ಲ ಸ್ನೇಹಿತರೆ, ಮಹಿಳೆಯರಿಗಾಗಿ, OBC ಜನಾಂಗದವರಿಗಾಗಿ ಸದನದ ಒಳಗೂ ಸದನದ ಹೊರಗೂ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನಿಮಗೆಲ್ಲ ನೆನಪಿರಬೇಕು. ಕಾರಣ, ಬಾಬಾ ಸಾಹೇಬ್ರ ಬಗ್ಗೆ ಅಧ್ಯಯನ ಮಾಡಲು ಅಣಿವಾಗಿರ್ತಕ್ಕಂಥ ಎಲ್ಲ ಯುವಕರಿಗೆ ಇಂಟೆಲೆಕ್ಚುವಲ್ ಹೇಳ್ತೀನಿ, ಸದನದ ಒಳಗೆ ಸದನದ ಹೊರಗೆ ಹೋರಾಟ ಮಾಡೋದು ಅಷ್ಟೇ ಅಲ್ಲ. 1951 ಸೆಪ್ಟೆಂಬರ್ 27ನೇ ತಾರೀಕು ದಿವಸ ಈ ದೇಶದ ಮಹಿಳೆಗೆ ಸ್ವತಂತ್ರವನ್ನು ಕೊಡ್ತಕ್ಕಂಥ ಹಿಂದೂ ಕೋಡ್ ಬಿಲ್ಲನ್ನು ಜಾರಿಗೆ ತರದೇ ಇದ್ದ ಪ್ರಯುಕ್ತ, ಅಷ್ಟೇ ಅಲ್ಲದೆ ಶತಶತಮಾನಗಳಿಂದ ಅಸ್ಪೃಶ್ಯರ ಜೊತೆಗೆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ OBC ಜನಾಂಗದವರಿಗೆ ಸಂವಿಧಾನದ ವಿಧಿ 340 ಜಾರಿಗೆ ಮಾಡದೇ ಇದ್ದ ಪ್ರಯುಕ್ತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಲಾ ಮಿನಿಸ್ಟರ್ ಹುದ್ದೆಗೆ ಬಕ್ಕತ್ ಒದ್ದು 1951 ಸೆಪ್ಟೆಂಬರ್ 27ನೇ ತಾರೀಕು ದಿವಸ ಸಂಸತ್ತಿನಿಂದ ಹೊರಗೆ ಬಂದಿರತಕ್ಕಂಥ ಒಬ್ಬ ಏಕೈಕ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಈ ದೇಶ ಇಬ್ಬರು ಭೀಮರನ್ನು ಪಡೆದುಕೊಂಡಿದೆ. ಒಬ್ಬ ಬಲಭೀಮ, ಇನ್ನೊಬ್ಬ ಜೈ ಭೀಮ. ಬಲಭೀಮ ಯಾರು? ಮಹಾಭಾರತದಲ್ಲಿ ಬರ್ತಕ್ಕಂಥ ಯುಧಿಷ್ಠಿರನ ತಮ್ಮ ಬಲಭೀಮ. ಆ ಬಲಭೀಮನ ಹತ್ರ ಗದ ಇತ್ತು, ಶಕ್ತಿ ಇತ್ತು, ಆಯುಧ ಇತ್ತು. ಆದರೂ ಕೂಡ ಕೌರವ ಮತ್ತು ಪಾಂಡವರ ಸಮ್ಮುಖದಲ್ಲಿ ತನ್ನ ಹೆಂಡತಿಯ ಮಾನವನ್ನು ಕಾಪಾಡದೇ ಇರತಕ್ಕಂಥ ಅಯೋಗ್ಯ ವ್ಯಕ್ತಿ ಆ ಬಲಭೀಮ. ಆದರೆ ಯಾವುದೇ ಆಯುಧವಿರಲಾರ್ದೇ ಸಮಸ್ತ ಭಾರತದ ಎಲ್ಲ ಮಹಿಳೆಯರ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಎಲ್ಲ ಹಕ್ಕುಗಳನ್ನು ಕಾಪಾಡಿ ಅವರ ಮಾನವನ್ನು ಕಾಪಾಡಿರ್ತಕ್ಕಂಥ ಮತ್ತೊಬ್ಬ ಭೀಮ, ಜೈ ಭೀಮ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದಕ್ಕಾಗಿ ಈ ಸಾಮಾಜಿಕ ಜಾಲತಾಣದ ಮೂಲಕ ಈ ನಾಡಿನ ಸಮಸ್ತ SC ST OBC ಜನಾಂಗದವರಿಗೆ, ಮಹಿಳೆಯರಿಗೆ ನಾನು ನನ್ನ ಮೈತ್ರಿಪೂರ್ಣ ಭೀಮ ವಂದನೆಗಳ ಮೂಲಕ ಕೇಳಿಕೊಳ್ಳೋದಿಷ್ಟೇ, ದಯವಿಟ್ಟು ಮನುಸ್ಮೃತಿ ಓದ್ರಿ, ಯಾಜ್ಞವಲ್ಕ ಸ್ಮೃತಿ ಓದ್ರಿ, ಬೃಹಸ್ಪತಿ ಸ್ಮೃತಿ ಓದ್ರಿ, ರಾಮಾಯಣ ಓದ್ರಿ, ಮಹಾಭಾರತ ಓದ್ರಿ. ಇದರಲ್ಲಿ ಮಹಿಳೆಯರ ಬಗ್ಗೆ ಎಷ್ಟು ತುಚ್ಛವಾಗಿ ಮಾತಾಡಿದ್ದಾರೆ, ತುಚ್ಛವಾಗಿ ನಿದರ್ಶನಗಳಿವೆ ಗೊತ್ತಾಗುತ್ತೆ. ಶೂದ್ರ ದಯವಿಟ್ಟು ನೀವೆಲ್ಲರೂ ಓದಬೇಕು. ಶೂದ್ರ ಬಗ್ಗೆ ಎಷ್ಟು ಕೆಟ್ಟದಾಗಿವೆ, ಅದರ ಜೊತೆಗೆ ಅಸ್ಪೃಶ್ಯರು ಕೂಡ ಓದಬೇಕು. ಸೊ ಈ ಧಾರ್ಮಿಕ ಗ್ರಂಥಗಳು ಓದಿ ಇವನ್ನು ಪ್ರತಿಬಂಧಿಸದೇ ಇದ್ದರೆ ಈ ಭಾರತ ಎಂದು ಪ್ರಬುದ್ಧ ಭಾರತ ಆಗಂಗಿಲ್ಲ. ಅದಕ್ಕಾಗಿ ಆ ಮನುವಾದಿಗಳು ಪದೇ ಪದೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದ ಮೇಲೆ ದುರಾಕ್ರಮಣ ಎಸಗ್ತಾ ಇದ್ದಾರೆ. ಅದನ್ನು ಸಂವಿಧಾನದ ಇರತಕ್ಕಂಥ ಮತ್ತು ಈ ಮನುವಾದಿಗಳ ಗ್ರಂಥಗಳ ಅರಿವಿರದೇ ಇರತಕ್ಕಂಥ ಈ ಮೌಢ್ಯ ಅಂಧಶ್ರದ್ಧೆಯಲ್ಲಿ ತೊಡಗಿರ್ತಕ್ಕಂಥ SC ST OBC ಜನಾಂಗದವರು ಈ ಕಡೆ ಬಂದರು ಜೈ, ಈ ಕಡೆ ಬಂದರು ಜೈ ಅಂತ ಇದ್ದಾರೆ. ಅದಕ್ಕಾಗಿ ನಿಮಗೆ ಸವಿನೇ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ, ಸಂವಿಧಾನ ಓದಿ, ವೈದಿಕ ಗ್ರಂಥಗಳು ಓದಿ, ಅವನ್ನು ಪ್ರತಿಬಂಧಿಸಿ ಇದನ್ನು ಜಾರಿಗೊಳಿಸಲು ಅಣಿಯಾಗ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನಾಡಿನ ಸಮಸ್ತ ಎಲ್ಲ ಸ್ನೇಹಿತರಿಗೂ ಮತ್ತು ಹಿತೈಷಿಗಳಿಗೆಲ್ಲರೂ ಕೂಡ ನನ್ನ ಕ್ರಾಂತಿಕಾರಿ ಜೈ ಭೀಮ್. ವಿಠ್ಠಲ್ ವಗ್ಗನ್, ಕಲಬುರಗಿ. ಜೈ ಭೀಮ್, ನಮೋ ಬುದ್ಧಾಯ.